ಈಗ ನಾನಿಲ್ಲಿ ಒಂದು 4 ಸಂಖ್ಯೆ ಬರೀತೀನಿ. 1, 4, 5 ಮತ್ತೆ 15. ಎಷ್ಟು ಸಂಖ್ಯೆ ಇದೆ? 4 ಸಂಖ್ಯೆ ಇದೆ. ಸರಿ, 4 ಸಂಖ್ಯೆಗಳ ಸರಾಸರಿ ಕೇಳಿದ್ರೆ ಯಾವ ರೀತಿ ಮಾಡ್ತೀರಾ? ಈ 4 ಸಂಖ್ಯೆಗಳ ಸರಾಸರಿ ಬೇಕು. ಸರಾಸರಿನ ಯಾವ ರೀತಿ ಕಂಡುಹಿಡ್ಕೊಂತೀರಾ? ಆಲ್ರೆಡಿ ನೀವು ಸಂಖ್ಯಾಶಾಸ್ತ್ರ ಸರಾಸರಿ ಕಂಡುಹಿಡ್ಕೊಂಡಿದ್ದೀರಾ, ಆಮೇಲೆ ಬಹುಲಕ ಕಂಡುಹಿಡ್ಕೊಳ್ಳೋ ಲೆಕ್ಕ ಮಾಡಿದ್ದೀರಾ ಅಲ್ವಾ? ಸರಿ, 4 ಸಂಖ್ಯೆಗಳ ಸರಾಸರಿನ ಹೇಗೆ ಕಂಡುಹಿಡ್ಕೊಳ್ಳೋದು? ಅಲ್ಲ, ಅದೇನ್ ಬರುತ್ತೆ ಸರಾಸರಿ? ಆ ಸೂತ್ರ ಇದೆ ಅಲ್ವಾ, ಸರಾಸರಿ x ಬಾರ್ ಸಿಗ್ಮಾ ಎಫ್ ಎಕ್ಸ್ ಬೈ ಸಿಗ್ಮಾ ಎಫ್ ಅಂತ ಇದೆ ಅಲ್ವಾ. ಆ ಸಿಗ್ಮಾ ಎಫ್ ಎಕ್ಸ್ ಏನಂತ ಹೇಳುತ್ತೆ? ಮೌಲ್ಯಗಳ ಮೊತ್ತ ಅಂತ. ಏನದು? ಮೌಲ್ಯಗಳ ಮೊತ್ತ. ಬೈ ಸಿಗ್ಮಾ ಎಫ್ ಏನಂತ ಹೇಳುತ್ತೆ? ಮೌಲ್ಯಗಳ ಸಂಖ್ಯೆ. ಮೌಲ್ಯಗಳ ಮೊತ್ತ ಬೈ ಮೌಲ್ಯಗಳ ಸಂಖ್ಯೆ ಮಾಡಿದ್ರೆ ನಮಗೆ ಏನ್ ಸಿಗುತ್ತೆ? ಅಲ್ಲಿ ಆ ಎಲ್ಲಾ ಸಂಖ್ಯೆಗಳ ಸರಾಸರಿ ನಮಗೆ ಸಿಗುತ್ತೆ, ಹೌದಲ್ವಾ? ಈಗ ಕ್ರಿಕೆಟ್ ಕೂಡ ಅಷ್ಟೇ, ಒಬ್ಬ ಬ್ಯಾಟ್ಸ್ಮನ್ ಇರ್ತಾನೆ, ಅವನು 10 ಮ್ಯಾಚ್ಗೆ ಒಂದು 800 ರನ್ ಹೊಡಿತಾನೆ. ಸರಾಸರಿ ಕೇಳಿದ್ರೆ ನೀವೇನ್ ಮಾಡ್ಬೇಕಾಗುತ್ತೆ? ಒಟ್ಟು ಎಷ್ಟು ರನ್ ಹೊಡೆದಿದ್ದೇನೆ? 800. ಎಷ್ಟು ಮ್ಯಾಚ್ಗೆ? ಸರಿ, ಡಿವೈಡ್ ಮಾಡಿ ಏನಾಗುತ್ತೆ? 0 0 ಏನಾಗುತ್ತೆ? ಎಷ್ಟು ಬಂತು? 80 ಏನಾಗುತ್ತೆ? ಸರಾಸರಿ. ಅಂದ್ರೆ ಒಂದು ಮ್ಯಾಚ್ಗೆ ಅವ್ರು ಎಷ್ಟು ರನ್ ಹೊಡೆದಿದೆ ಅಂತ ನಮ್ಗೆ ಸಿಕ್ಬಿಡುತ್ತೇವೆ, ಹೌದಲ್ವಾ? 10 ಮ್ಯಾಚ್ಗೆ ಅವ್ನು 800 ರನ್ ಹೊಡೆದ್ರೆ ಒಂದು ಮ್ಯಾಚ್ಗೆ ಎಷ್ಟು ರನ್ ಹೊಡೆದಂಗ ಆಯ್ತಂದ್ರೆ 80 ರನ್ಗಳ ರೀತಿ ಒಂದು ಮ್ಯಾಚ್ ಹೊಡೆದಿದೆ ಅಂತ ಗೊತ್ತಾಯ್ತು. ಈ 80 ಏನಾಗುತ್ತೆ? ಅವನ ಬ್ಯಾಟಿಂಗ್ ನ ಸರಾಸರಿ ಆಗುತ್ತೆ. ಏನಾಗುತ್ತೆ? ಸರಾಸರಿ ಆಗುತ್ತೆ, ಹೌದಲ್ವಾ? ಈಗ ನಾನು ಆ 4 ಮೌಲ್ಯಗಳ ಸರಾಸರಿ ಬೇಕು ಅಂದ್ರೆ ಏನ್ ಮಾಡ್ಕೋಬೇಕು? ಆ 4 ಮೌಲ್ಯಗಳನ್ನ ಕೂಡಬೇಕು, ಒಟ್ಟು ಮೌಲ್ಯಗಳ ಸಂಖ್ಯೆಯಿಂದ ನೀವೇ ಮಾಡಬೇಕಾಗುತ್ತೆ? ಭಾಗಿಸಬೇಕಾಗುತ್ತೆ. ನಮಗೆ ಏನ್ ಸಿಗುತ್ತೆ? ಆ 4 ಸಂಖ್ಯೆಗಳ ಸರಾಸರಿ ಸಿಗುತ್ತೆ. ಅರ್ಥ ಆಗ್ತಿದ್ಯಾ? ಯಾವಾಗ್ಲೇ ಅಲ್ಲಿ ಸರಾಸರಿ ಬೇಕು ನೀವೇ ಮಾಡ್ಕೋಬೇಕು. ಎಷ್ಟು ಸಂಖ್ಯೆ ಇರುತ್ತೋ ಆ ಸಂಖ್ಯೆಗಳ ಮೊತ್ತ ಮಾಡ್ಕೋಬೇಕು ಬೈ ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆಯೋ ಅಷ್ಟು ಮೌಲ್ಯಗಳಿಂದ ಭಾಗಿಸಬೇಕಾಗುತ್ತೆ. ಎಲ್ಲಾ ಸಂಖ್ಯೆಗಳನ್ನ ಕೂಡಿ ಎಷ್ಟಾಗುತ್ತೆ ನೋಡಿ? 20. ಏನ್ ಮಾಡ್ಕೋಬೇಕು? 4ರಿಂದ ಭಾಗಿಸಿ. 4 ಎಷ್ಟು? 24. 24 1 ಉಳ್ಕೊಳ್ತು 15. 4 ಎಷ್ಟು? 8. ಹೌದಲ್ವಾ? ಹಂಗಾದ್ರೆ ನಮ್ಗೆ ಎಷ್ಟು ಒಂದು ಆನ್ಸರ್? 6.7 ಆಗುತ್ತೆ. 6.7 ಏನಾಗುತ್ತೆ? ಈ 4 ಸಂಖ್ಯೆಗಳ ಸರಾಸರಿ ಆಗುತ್ತೆ. 4 ಸಂಖ್ಯೆಗಳ ಸರಾಸರಿ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಒಂದು 5 ಜನ ಬಂದ್ರೆ 5 ಜನ ಮಾಡ್ತಾರ. ಎಷ್ಟು ಜನ ಹೇಳಿದ್ ನಾನು? 5 ಜನ. ಈ ಕಡೆ ಸಾಮಾನ, ಈ ಕಡೆ ಮುಖ ಮಾತ್ರ. ಸರಿ, ಎಷ್ಟು ಜನ ನಿಲ್ಸಿದೆ ನಾನೀಗ? 5 ಜನ ನಿಲ್ಸಿದ್ದೀನಿ, ಹೌದಲ್ವಾ? ಆ ಕಡೆಯಿಂದ ಕೌಂಟ್ ಮಾಡ. 1 2 3 4 5. ಹೌದಲ್ವಾ? ಎಷ್ಟು ಜನ ನಿಲ್ಸಿದೆ? 5 ಜನ ವಿದ್ಯಾರ್ಥಿಗಳು ನಿಂತ್ಕೊಂಡಿದ್ದಾರೆ, ಹೌದಲ್ವಾ? ಸರಿ, ಈಗ ನಾನೇ ಮಾಡ್ಕೋಬೇಕು. ಸರಾಸರಿ ಮುಗಿದೀಗ ನಾನೇ ಮಾಡ್ಕೊಂತೀನಿ. ಮಧ್ಯಾಂಕವನ್ನು ಹೇಗೆ ಕಂಡುಹಿಡ್ಕೊಳ್ಳೋದು ಅಂತ ಹೇಳಿ, ಮಧ್ಯಾಂಕ ಅಥವಾ ಮಧ್ಯದ ಸಂಖ್ಯೆನ ನಾವು ಯಾವ ರೀತಿ ಕಂಡುಹಿಡ್ಕೊಳ್ಬೇಕು ಅಂತ ಹೇಳಿ, ಹೌದಲ್ವಾ? ಸರಿ, ಈಗ ನಾವು ಮಧ್ಯಾಂಕವನ್ನು ಕಂಡುಹಿಡ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು? ಎರಡೂ ಬದಿಗಳಲ್ಲಿ ಒಬ್ಬೊಬ್ಬ ವಿದ್ಯಾರ್ಥಿನ ಕಳಿಸ್ಬೇಕಾಗುತ್ತೆ. ಕ್ಯಾನ್ಸಲ್ ಮಾಡ್ಬೇಕು ಅಥವಾ ಕಳಿಸ್ಬೇಕಾಗುತ್ತೆ, ಡಿಲೀಟ್ ಮಾಡ್ಬೇಕಾಗುತ್ತೆ. ಸರಿ, ಆ ಕಡೆಯಿಂದ ಒಬ್ಬನ ಈ ಕಡೆ ಬಂದ ಸೈಡಿಗೆ ಬರೋದಿಲ್ಲ, ಆ ಕಡೆ ಒಬ್ಬನ್ ತಗದೆ ನೀನ್ ಮುಂದಕ್ಕೆ ಬರ, ಹಂಗೆ ಒಂದ್ ಸ್ವಲ್ಪ ಮುಂದಕ್ಕೆ ಬನ್ನಿ, ಹೌದಲ್ವಾ? ಆ ಕಡೆ ಕೂಡ ಒಬ್ಬನ್ ತಗದೆ, ಈ ಕಡೆ ಕೂಡ ಒಬ್ಬ ವಿದ್ಯಾರ್ಥಿಯನ್ನು ತೆಗೆದಿದ್ದೀನಿ. ಮತ್ತೆ ಇನ್ನೊಂದ್ಸರಿ ಈಗ ಆ ಕಡೆಯಿಂದ ಒಬ್ಬನು ಹೋಗಿ ಮುಂದಕ್ಕೆ ಹೋಗು, ಈ ಕಡೆಯಿಂದ ಒಬ್ಬನು ಹೋಗಿ. ಎಷ್ಟು ಉಳ್ಕೊಂತೀಗ? ಅಂದ್ರೆ ಮಧ್ಯ ಸಂಖ್ಯೆ ಉಳ್ಕೊಂಡಿದೆ, ಹೌದಲ್ವಾ? ಹಾಗಾದ್ರೆ ನಮಗೇನ್ ಸಿಕ್ತು? ಮಧ್ಯದ ಸ್ಟೂಡೆಂಟ್ ಸಿಕ್ಕಿದ್ದಾನೆ ಇಲ್ಲಿ, ಹೌದಲ್ವಾ? ಇನ್ ಕೇಸ್ ನಾವು ಎಲ್ಲಾ ಸಂಖ್ಯೆಗಳನ್ನ ನಾವು ಆರ್ಡರ್ಲಿ ಬರ್ಕೊಂಡಾಗ ಆ ಕಡೆಯಿಂದ ಒಬ್ಬನ ಈ ಕಡೆಯಿಂದ ಒಂದ್ ಸಂಖ್ಯೆನ ಈ ತರ ತೆಗಿತಾ ಹೋದ್ರೆ ಮಧ್ಯದಲ್ಲಿ ಯಾವ ಸಂಖ್ಯೆ ಉಳ್ಕೊಳ್ಳುತ್ತೋ ಅದೇನಾಗುತ್ತೆ? ಮಧ್ಯಾಂಕ ಆಗುತ್ತೆ. ಏನಾಗುತ್ತೆ? ಮಧ್ಯಾಂಕ ಆಗುತ್ತೆ, ಹೌದಲ್ವಾ? ಸರಿ, ಹಾಗಾದ್ರೆ ನೀವು ಹೋಗಿ. ಸರಿ, ಈಗ ಬರೀ ನಿಮಗೆ
ಮೌಲ್ಯಗಳನ್ನ ಕೊಟ್ಟಾಗ ಮಧ್ಯಾಂಕವನ್ನ ಕಂಡುಹಿಡ್ಕೊಳ್ಳೋದು ಬಹಳ ಈಸಿ, ಹೌದಲ್ವಾ? ಎಷ್ಟೋ ಒಂದು ಏಳು ಸಂಖ್ಯೆಯನ್ನ ಕೊಟ್ರೆ 7 ಸಂಖ್ಯೆಯಲ್ಲಿ ಮಧ್ಯ ಸಂಖ್ಯೆ ಎಷ್ಟಾಗುತ್ತೆ? ಮಧ್ಯಾಂಕ ಎಷ್ಟನೇ ಸಂಖ್ಯೆ ಬರ್ಬೋದು? 7 ಸಂಖ್ಯೆ ಕೊಟ್ರೆ ಎಷ್ಟು? 4ನೇ ಸಂಖ್ಯೆ ಏನಾಗುತ್ತೆ? ಮಧ್ಯಾಂಕ ಆಗುತ್ತೆ, ಹೌದಲ್ವಾ? ಇಲ್ಲಿ ನಿಮಗೆ 2 ತರ ಸೂತ್ರ ಬರ್ತೀವಿ. ಒಂದು, ಬೆಸ ಸಂಖ್ಯೆಗಳನ್ನ ಕೊಟ್ಟಾಗ ಮಧ್ಯಾಂಕ ಯಾವ ಸಂಖ್ಯೆ ಬರುತ್ತೆ, ಸರಿ ಸಂಖ್ಯೆಗಳನ್ನ ಕೊಟ್ಟಾಗ ಮಧ್ಯಾಂಕ ಯಾವ ಸಂಖ್ಯೆ ಆಗಿರುತ್ತೆ ಅಂತ ಅದಕ್ಕೊಂದು ಸೂತ್ರ ಇರುತ್ತೆ, ಹೌದಲ್ವಾ? ಸರಿ, ಈಗ ಬೆಸ ಸಂಖ್ಯೆಗಳನ್ನ ಕೊಟ್ಟಾಗ ಮಧ್ಯಾಂಕ ಬೇಕು ಅಂತಂದ್ರೆ ನಾವು ಏನ್ ಮಾಡ್ಬೇಕಾಗುತ್ತೆ ಹೇಳಿ? ಈಗ ನಾನು 15 ಸಂಖ್ಯೆಗಳನ್ನ ಕೊಟ್ಬಿಟ್ಟು ಮಧ್ಯಾಂಕವನ್ನ ಕಂಡುಹಿಡಿಯಿರಿ ಅಂತ ಹೇಳಿದಾಗ ನಾವು ಏನ್ ಮಾಡ್ಬೇಕಾಗುತ್ತಪ್ಪ ಅಂತಂದ್ರೆ, ಕೊಟ್ಟಿರುವ ಸಂಖ್ಯೆಗಳು ಸರಿ ಇದೆಯೋ ಬೆಸ ಇದೆಯೋ? ಬೆಸ ಇದೆ, ಹೌದಲ್ವಾ? ಸರಿ, ಬೆಸ ಇದ್ದಾಗ ಮಧ್ಯಾಂಕ ಯಾವ ಸಂಖ್ಯೆ ಆಗಿರುತ್ತಪ್ಪ ಅಂತಂದ್ರೆ n+1/2 ನೇ ಸಂಖ್ಯೆ ಆಗಿರುತ್ತೆ. n+1/2 ನೇ ಸಂಖ್ಯೆ ಆಗಿರುತ್ತೆ, ಏನು? ಮಧ್ಯಾಂಕ, ಹೌದಲ್ವಾ? ಸರಿ, ಬೆಸ ಸಂಖ್ಯೆ ಆಗಿದ್ದಾಗ ಮಧ್ಯಾಂಕ ಬೇಕು ಅಂದ್ರೆ ನೀವು ಏನ್ ಮಾಡ್ಬೇಕಾಗುತ್ತೆ? n+1/2 ಮಾಡ್ಕೋಬೇಕಾಗುತ್ತೆ. n+1/2 ಮಾಡ್ಕೊಂಡ ನಮ್ಗೆ ಏನ ಸಂಖ್ಯೆ ಬರುತ್ತೋ ಆ ಸಂಖ್ಯೆ ಏನಾಗಿರುತ್ತೆ? ಮಧ್ಯಾಂಕ ಆಗಿರುತ್ತೆ. ಈಗ ನೀವು ಎಷ್ಟು ಸಂಖ್ಯೆ ಕೊಟ್ಟಿದ್ರು ನೋಡಿ? ಮಧ್ಯಾಂಕ ಎಷ್ಟು ಸಂಖ್ಯೆ ಆಗಿರುತ್ತೆ? ಎಷ್ಟನೇ ಸಂಖ್ಯೆ ಆಗಿರುತ್ತೆ? ಹಂಗೆ ಹೇಳುವ n+1 ಇದೆ ಏನಲ್ವ ಇದು? ಒಟ್ಟು ಸಂಖ್ಯೆ ಎಷ್ಟಿದೆ? 15. ಸರಿ, n+1 ಅಂದ್ರೆ 15 + 1 ಬೈ ಎಷ್ಟು? 2. ಸರಿ, ಬಾಕ್ಸಿ 16/2 ಎಷ್ಟಾಗುತ್ತೆ? 8. ಸರಿ, 8 ಇದೇನಾಗುತ್ತೆ? ಮಧ್ಯಾಂಕ ಆಗುತ್ತೆ, ಹೌದಲ್ವಾ? ಅಂದ್ರೆ ನಾವು 15 ಸಂಖ್ಯೆ ಕಂಟಿನ್ಯೂ ಬರ್ಕೊಂಡಿದ್ದೀವಿ ಅಂತ ಆದಾಗ 8ನೇ ಸಂಖ್ಯೆ ಏನಾಗಿರುತ್ತೆ? ಮಧ್ಯಾಂಕ ಅದು ಮಧ್ಯದ ಸಂಖ್ಯೆ ಆಗುತ್ತೆ, ಹೌದಲ್ವಾ? ಸರಿ, ಬೆಸ ಇದ್ದಾಗ ಅದೇನಾಗುತ್ತೆ? n+1/2 ನೇ ಸಂಖ್ಯೆ ಆಗಿರುತ್ತೆ ಮಧ್ಯಾಂಕ. ಒಂದ್ ವೇಳೆ ಸರಿ ಸಂಖ್ಯೆಯನ್ನು ಕೊಟ್ಟಾಗ ಎಷ್ಟನೇ ಸಂಖ್ಯೆ ಮಧ್ಯಾಂಕ ಆಗುತ್ತೆ? ಈಗ 16 ಸಂಖ್ಯೆ ಇದೆ, 16 ಸಂಖ್ಯೆಯನ್ನು ಕೊಟ್ಟಾಗ ಮಧ್ಯಾಂಕ ಬೇಕು ಅಂದ್ರೆ ನೀವೇ ಮಾಡ್ಕೋಬೇಕು. ಇಲ್ಲಿ +1/2 ಮಾಡಂಗಿಲ್ಲ, ಮೊದಲನೇ ಮಾಡ್ಕೋಬೇಕು, ಭಾಗಿಸ್ಬಿಡ್ಬೇಕು. ಎರಡರಿಂದ ನೀವೇ ಮಾಡ್ಕೊಳ್ಬೇಕು. ಹೋಗಿ ಹೋಗುತ್ತಲ್ವ? ಹೋಗುತ್ತಾ ಇಲ್ವಾ? ಯಾಕೆ ಹೋಗುತ್ತೆ ಹೇಳಿ? ಅದೆಂತ ಸಂಖ್ಯೆ ಆಗಿದೆ? ಸರಿ ಸಂಖ್ಯೆ ಆಗಿರೋದ್ರಿಂದ ಅದೇನಾಗುತ್ತೆ? 2ರಿಂದ ಡಿವೈಡ್ ಆಗೇ ಆಗುತ್ತೆ. ಹಾಗಾಗಿ ಮೊದಲೇ ಮಾಡ್ಕೋಬೇಕು ನಾವು ಆ ಸಂಖ್ಯೆನ 2ರಿಂದ ಭಾಗಿಸಿ ಎಷ್ಟೇ ಹೋಗುತ್ತೋ ಅದಕ್ಕೆ ನೀವೇ ಮಾಡ್ಕೊಳ್ಬೇಕಾಗುತ್ತೆ, 1ನ್ನ ಕೂಡಬೇಕಾಗುತ್ತೆ. n/2 + 1 ಮಾಡ್ಬೇಕಾಗುತ್ತೆ. ಯಾವಾಗ ಹೇಳಿ? ಸರಿ ಸಂಖ್ಯೆ ಆದಾಗ. ಸರಿ ಸಂಖ್ಯೆ ಆದಾಗ ನೀವೇ ಮಾಡ್ಕೊಳ್ಬೇಕಾಗುತ್ತೆ, ಆ ಸಂಖ್ಯೆನ 2ರಿಂದ ಭಾಗಿಸ್ಬೇಕು ಪ್ಲಸ್ 1ನ್ನು ಕೂಡಬೇಕು. ಎಷ್ಟೇ ಸಂಖ್ಯೆ ಬರುತ್ತೋ ಅದೇನಾಗಿರುತ್ತೆ? ಕೊಟ್ಟಿರುವ ಅಷ್ಟು ಸಂಖ್ಯೆಗಳ ಮಧ್ಯಾಂಕ ಆಗಿರುತ್ತೆ. ಆಗ 16 ಸಂಖ್ಯೆಗಳನ್ನ ಕೊಟ್ಟಾಗ ಮಧ್ಯಾಂಕ ಎಷ್ಟು ಸಂಖ್ಯೆ ಆಗುತ್ತೆ? 8 + 1 ಎಷ್ಟಾಗುತ್ತೆ? 9. ಸರಿ, 9ನೇ ಸಂಖ್ಯೆ ಏನಾಗುತ್ತೆ? ಮಧ್ಯಾಂಕ ಆಗುತ್ತೆ. 9ನೇ ಸಂಖ್ಯೆ ಏನಾಗುತ್ತೆ? ಮಧ್ಯಾಂಕ ಆಗುತ್ತೆ. ಅರ್ಥ ಆಗ್ತಿದೆಯಾ? ಸರಿ, ಇದಿಷ್ಟು ಆಯ್ತು. ಹಾಗಾದ್ರೆ ಬರೀ ಸಂಖ್ಯೆಯನ್ನ ಕೊಟ್ಟಾಗ ಮಧ್ಯಾಂಕವನ್ನ ಈಸಿಯಾಗಿ ಕಂಡುಹಿಡ್ಕೋಬಹುದು. ಈ ವರ್ಗಾಂತರವನ್ನ ಕೊಟ್ಟಾಗ ಹೇಗೆ ನಾವು ಮಧ್ಯಾಂಕವನ್ನ ಕಂಡುಹಿಡ್ಕೊಳ್ಬೇಕು ಅನ್ನೋ ಬಗ್ಗೆ ನಾವೀಗ ನೋಡೋಣ. ಅರ್ಥ ಆಗ್ತಿದ್ಯಾ? ಸರಿ, ಬರೀ ಸಂಖ್ಯೆಗಳನ್ನ ಕೊಟ್ಟಾಗ ನೀವೇ ಏನ್ ಮಾಡ್ಕೋಬಹುದು? ಕ್ರಮವಾಗಿ ಬರೆದು ಮಧ್ಯದ ಸಂಖ್ಯೆನ ಈಸಿಯಾಗಿ ನಾವು ಹೇಳ್ಬೋದು. ಆದ್ರೆ ವರ್ಗಾಂತರವನ್ನ ಕೊಟ್ಟಾಗ ಮಧ್ಯಾಂಕವನ್ನ ಕಂಡುಹಿಡ್ಕೊಳ್ಬೇಕಾದ್ರೆ ಅದಕ್ಕೆ ಒಂದು ಸೂತ್ರ ಇದೆ. ಆ ಸೂತ್ರದ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಸರಿ, ಸೂತ್ರ ಏನ್ ಹೇಳುತ್ತಪ್ಪ ಅಂತಂದ್ರೆ ನೋಡಿ, ಸರಿ, ಮಧ್ಯಾಂಕ ಇಸ್ ಈಕ್ವಲ್ ಟು L plus n/2 minus CF divided by small f into h. ಇದು ಮಧ್ಯಾಂಕವನ್ನ ಕಂಡುಹಿಡಿಯುವ ಸೂತ್ರ. ಮಧ್ಯಾಂಕವನ್ನ ಕಂಡುಹಿಡಿಯುವ ಸೂತ್ರ ಯಾವಾಗಪ್ಪ ಅಂತಂದ್ರೆ ಒಂದು ವರ್ಗಾಂತರವನ್ನ ಕೊಟ್ಟಾಗ, ಒಂದು ಆವೃತ್ತಿ ವಿತರಣಾ ಪಟ್ಟಿಯನ್ನ ಕೊಟ್ಟಾಗ ನಾವು ಮಧ್ಯಾಂಕವನ್ನ ಕಂಡುಹಿಡ್ಕೊಳ್ಬೇಕಾದ್ರೆ ಈ ಸೂತ್ರವನ್ನ ಹಾಕ್ಬೇಕಾಗುತ್ತೆ. ಸೂತ್ರ ಇನ್ನೂ ಸರಿ ಹೇಳ್ತೀನಿ ನೋಡಿ. ಮಧ್ಯಾಂಕ ಇಸ್ ಈಕ್ವಲ್ ಟು L plus n/2 minus CF divided by
ಸ್ಮಾಲ್ ಲೆಟರ್ f ಇಂಟು h ಇದು ಮಧ್ಯಾಂಕವನ್ನು ಕಂಡುಹಿಡಿಯುವ ಸೂತ್ರ. ಸರ್ ಈಗ L ಅಂದ್ರೆ ಏನು, N ಅಂದ್ರೆ ಏನು, ಇವಾಗ ಏನೇ ನೀವು ಸರಿ L ಅಂತಂದ್ರೆ ನಿಮಗೆ ಏನಾಗುತ್ತಪ್ಪ ಅಂತಂದ್ರೆ ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ ಆಗುತ್ತೆ. ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ. ಸರಿ L ಅಂತಂದ್ರೆ ಕೆಳಮಿತಿ. ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ. ನೆಕ್ಸ್ಟ್ ಏನಂದ್ರೆ ಮೌಲ್ಯಗಳ ಸಂಖ್ಯೆ. ಮೌಲ್ಯಗಳ ಸಂಖ್ಯೆ ಆಗುತ್ತೆ. ಎಷ್ಟು CF ಅಂದ್ರೆ ಏನು? ಸರಿ ಹಿಂದಿನ ಆವೃತ್ತಿ ಸಂಚಿತ ಮೊತ್ತ. ಮಧ್ಯಾಂಕವಿರುವ ವರ್ಗಾಂತರದ ಹಿಂದಿನ ಆವೃತ್ತಿ ಸಂಚಿತ ಮೊತ್ತ ಯಾವುದು? ಹೌದಲ್ವಾ? ಸ್ಮಾಲ್ ಲೆಟರ್ f ಅಂದ್ರೆ ಏನು? ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ. ಸರಿ h ಅಂದ್ರೆ ಏನು? ವರ್ಗಾಂತರದ ಗಾತ್ರ. ಇವಿಷ್ಟು ಮಧ್ಯಾಂಕದ ಸೂತ್ರದಲ್ಲಿ ಬರುವಂತಹ ಅಂಶಗಳು. ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ. L ಅಂತಂದ್ರೆ ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ. ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ. ಸರಿ N ಅಂತಂದ್ರೆ ಎಷ್ಟು ಮೌಲ್ಯಗಳಿದೆ, ಎಷ್ಟು ಸಂಖ್ಯೆಗಳಿದೆ ಅದೇನಾಗುತ್ತೆ? n ಬೇರೆ ಆಗುತ್ತೆ. CF ಅಂದ್ರೆ ಏನು? ಆವೃತ್ತಿ ಸಂಚಿತ ಮೊತ್ತ. ಅಂದ್ರೆ ನೀವು ಆವೃತ್ತಿ ಸಂಚಿತ ಮೊತ್ತವನ್ನ ಕಂಡುಹಿಡ್ಕೊಳ್ಬೇಕಾಗುತ್ತೆ. ಇಲ್ಲಿ CF ಅಂದ್ರೆ ಏನಪ್ಪಾ ಅಂತಂದ್ರೆ ಮಧ್ಯಾಂಕವಿರುವ ವರ್ಗಾಂತರದ ಹಿಂದಿನ ಆವೃತ್ತಿ ಸಂಚಿತ ಮೊತ್ತ ಆಗುತ್ತೆ. ಆಯ್ತಲ್ವಾ? ನೆಕ್ಸ್ಟ್ F ಅಂದ್ರೆ ಏನು? ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ ಆಗುತ್ತೆ. h ಅಂದ್ರೆ ಕೊನೆಯದಾಗಿ ವರ್ಗಾಂತರದ ಗಾತ್ರ. ಸರಿ ಇಷ್ಟು ಬೆಲೆಗಳನ್ನು ಹಾಕೊಂಡು ನೀವೇ ಮಾಡ್ಕೊಳ್ಬೇಕಾಗುತ್ತೆ. ಮಧ್ಯಾಂಕವನ್ನ ಕಂಡುಹಿಡ್ಕೊಳ್ಬೇಕು. ಮಧ್ಯಾಂಕ ಹೆಚ್ಚಿಕೊಂಡು ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಲೆಕ್ಕವನ್ನು ಮಾಡೋಣ. ಲೆಕ್ಕ ಬರ್ಕೊಳ್ಳಿ. ಕೆಳಗಿನ ಆವೃತ್ತಿ ವಿತರಣೆಯ ವಿತರಣೆಯು ಒಂದು ಪ್ರದೇಶದ ಕೆಳಗಿನ ಆವೃತ್ತಿ ವಿತರಣೆಯು ಒಂದು ಪ್ರದೇಶದ 68 ಗ್ರಾಹಕರ 68 ಗ್ರಾಹಕರ ಮಾಸಿಕ ವಿದ್ಯುತ್ ಬಳಕೆಯನ್ನು ನೀಡುತ್ತದೆ. ದತ್ತಾಂಶಗಳಿಗೆ ಮಧ್ಯಾಂಕ, ಸರಾಸರಿ, ಬಹುಲಕಗಳನ್ನು ಕಂಡುಹಿಡಿಯಿರಿ. ಮಧ್ಯಾಂಕ, ಸರಾಸರಿ ಮತ್ತೆ ಬಹುಲಕ ಮೂರನ್ನು ಕೂಡ ಮಾಡಬೇಕು. ಈಗ ನಾವು ಇವತ್ತಿನ ಕ್ಲಾಸ್ ನಲ್ಲಿ ಸದ್ಯಕ್ಕೆ ಮಧ್ಯಾಂಕವನ್ನು ಮಾತ್ರ ಮಾಡೋಣ. ಮಾಸಿಕ ಬಳಕೆ
ಯೂನಿಟ್ಗಳಲ್ಲಿ ಅಂದ್ರೆ ನಿಮ್ ಕರೆಂಟ್ ಬಿಲ್ ಬರುತ್ತಲ್ವಾ ಮನೆಯಲ್ಲಿ ಎಷ್ಟು ಯೂನಿಟ್ ಯೂಸ್ ಮಾಡಿದಾರೆ ಅಂತ ಬರುತ್ತಾನೆ ಅದು ಈಗ ಏನ್ ಮಾಡಿದಾರೆ ನೋಡಿ ಲೆಕ್ಕದಲ್ಲಿ ಹೋಗ್ತೀನಿ. ಕೆಳಗಿನ ಆವೃತ್ತಿ ವಿತರಣೆಯು ಒಂದು ಪ್ರದೇಶದ ಒಂದು ಊರಿನ 68 ಮನೆಗಳ 68 ಗ್ರಾಹಕರ ಮಾಸಿಕ ವಿದ್ಯುತ್ ಬಳಕೆಯನ್ನು ನೀಡುತ್ತದೆ. ಈ ಟೇಬಲ್ ನಮ್ಗೆ ಏನ್ ಹೇಳುತ್ತೆ? 68 ಮನೆಗಳ ಕರೆಂಟ್ ಬಿಲ್ ಗಳನ್ನ ಎಷ್ಟು ಯೂನಿಟ್ ಯೂಸ್ ಮಾಡಿದ್ದಾರೆ ಅಂತ ನಮಗೆ ಮಾಹಿತಿ ಕೊಡುತ್ತೆ, ಹೌದಲ್ವಾ? ನೀಡುತ್ತದೆ. ದತ್ತಾಂಶಗಳಿಗೆ ಸರಾಸರಿ, ಮಧ್ಯಾಂಕ ಮತ್ತೆ ಬಹುಲಕಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸರ್ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಮಧ್ಯಾಂಕವನ್ನು ಮಾತ್ರ ಮಾಡೋಣ. ನೆಕ್ಸ್ಟ್ ನೋಡಿ, ಎರಡನೇ ಕಾಲಂ ಬಂದ್ಬಿಟ್ಟು ಗ್ರಾಹಕರ ಸಂಖ್ಯೆ. ಗ್ರಾಹಕರ ಸಂಖ್ಯೆ ನೋಡಿ ಈಗ ಸರ್ 65 ರಿಂದ 85 ಯೂನಿಟ್ಗಳನ್ನ 4 ಮನೆಗೆ ಯೂಸ್ ಮಾಡೋದು. 4 ಮನೆ ಏನ್ ಮಾಡ್ತಾರೆ ಹೇಳಿ? ಅವ್ರಿಗೆ ಬಿಲ್ ಎಷ್ಟು ಬಂದಿದೆ? 65 ಯೂನಿಟ್ ಇಂದ 85 ಯೂನಿಟ್ ನ ಒಳಗಡೆ ಬರುತ್ತೆ. ಎಷ್ಟು ಮನೆ ಹೇಳುದು? 4 ಮನೆಗಳು. ನೆಕ್ಸ್ಟ್ 85 ರಿಂದ 105 ಯೂನಿಟ್ 5 ಮನೆ ಬರುತ್ತೆ. 5 ಮನೆಯವರು ಇಷ್ಟು ಯೂನಿಟ್ ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ 105 ರಿಂದ 125 13 ಮನೆ ಯೂಸ್ ಮಾಡ್ತಾ ಇದೆ. 125 ರಿಂದ 145 ಯೂನಿಟ್ 20 ಮನೆಯವರು ಅಥವಾ 20 ಮನೆಗಳು ಅಷ್ಟು ಬಿಲ್ ಬರ್ತಾ ಇದೆ. ನೆಕ್ಸ್ಟ್ 145 ಟು 165 ಅಷ್ಟು ಯೂನಿಟ್ 14 ಮನೆಗಳು ಬರ್ತಾ ಇದೆ. ನೆಕ್ಸ್ಟ್ 165 ಟು 185 ಅಷ್ಟು ಕರೆಂಟ್ ಬಿಲ್ 8 ಮನೆಗಳಿಗೆ ಬರ್ತಾ ಇದೆ. ನೆಕ್ಸ್ಟ್ 185 ಇಂದ 205 4 ಮನೆಗಳಿಗೆ ಬರ್ತಾ ಇದೆ. ಇದಿಷ್ಟು ಒಂದು 68 ಮನೆಗಳ ಮಾಸಿಕ ಬಿಲ್. ಸರ್ ಇದಕ್ಕೆ ನೀವು ಏನ್ ಕಂಡಿಡ್ಕೋಬೇಕು? ಮಧ್ಯಾಂಕ ಬೇಕು, ಹೌದಲ್ವಾ? ಸರಿ, ಮಧ್ಯಾಂಕವನ್ನ ಕಂಡಿಟ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಸರಿ ಮೊದಲು ನಮಗೆ ಇನ್ನೊಂದು ಏನ್ ಕಾಲ ಬರುತ್ತೆ ಹೇಳಿ ಟೇಬಲ್ ಅಲ್ಲಿ? ನಾವು CF ಅನ್ನ ಕಂಡಿಟ್ಕೋಬೇಕಾಗುತ್ತೆ. ಏನ್ ಕಂಡಿಟ್ಕೋಬೇಕಾಗ್ತೇಳಿ? ಆವೃತ್ತಿ ಸಂಚಿತ ಮೊತ್ತವನ್ನ ಕಂಡಿಟ್ಕೋಬೇಕು. ಸರಿ, ಇದನ್ನ ಯಾವ ರೀತಿ ಕಂಡಿಟ್ಕೊಳ್ಬೇಕು ಅಂತಂದ್ರೆ ನೋಡಿ, ಈಗ ಮೊದಲನೇ ವರ್ಗಾಂತರಕ್ಕೆ ಬನ್ನಿ. ಮೊದಲನೇ ವರ್ಗಾಂತರ ಎಷ್ಟು? ವರ್ಗಾಂತರ ಕೇಳಿದ್ ನಾನೀಗ 65 ರಿಂದ ಅದರ ಅವಧಿ ಎಷ್ಟಿದೆ? ಹೌದಲ್ವಾ? ಸರಿ, ಮೊದಲನೇ ವರ್ಗಾಂತರ ಮಾಡ್ಬೇಕಾದ್ರೆ ನೀವೇನ್ ಮಾಡ್ಕೊಳ್ಬೇಕಾಗುತ್ತೆ? ಮೊದಲನೇ ವರ್ಗಾಂತರದ ಆವೃತ್ತಿನ ಹಾಗೆ ಇಟ್ಕೊಂಡ್ರೆ ಅದೇ ಆವೃತ್ತಿ ಸಂಚಿತ ಏನಾಗುತ್ತೆ? ಮೊತ್ತ ಆಗುತ್ತೆ. ಸರಿ, ಎರಡನೇ ವರ್ಗಾಂತರದ ಬೇಕು ಅಂದ್ರೆ ನೀವೇನ್ ಮಾಡ್ಕೊಳ್ಬೇಕು? ಮೊದಲನೇ ವರ್ಗಾಂತರದ ಆವೃತ್ತಿ ಮತ್ತೆ ಎರಡನೇ ವರ್ಗಾಂತರದ ಆವೃತ್ತಿನ ಕೂಡಿ ಇಡಬೇಕಾಗುತ್ತೆ. ಸರಿ, 4 + 5 ಎಷ್ಟು? 9. ಎರಡನೇ ವರ್ಗಾಂತರ ಮುಗೀತು. ಮೂರನೇ ವರ್ಗಾಂತರಕ್ಕೆ ಬನ್ನಿ. ಮತ್ತೆ 3ಅನ್ನ ಕೂಡ ಕೂಡಿ ಇಡಿ. ಇಲ್ಲಾಂದ್ರೆ ಎರಡನೇದಕ್ಕೆ 3ಅನ್ನ ಕೂಡಿ ಹಿಂಗ್ ಇಡಬಹುದು. ಗೊತ್ತಾಗಲ್ಲ ಅಂದ್ರೆ ಮೊದಲನೇ ಆವೃತ್ತಿಯಿಂದ ಮೂರನೇ ಆವೃತ್ತಿವರೆಗೂ ಕೂಡಿ ಇಡಬೇಕು. ಹೇಳಿ ಬರ್ತಾ? 4 42 ಎಷ್ಟಾಗುತ್ತೆ? 56 ಆಗುತ್ತೆ. 62 ತಪ್ಪಾಗಿದ್ದಿಲ್ಲ. ಎಷ್ಟು ಬರ್ಬೇಕು? ಎಷ್ಟು ಬರ್ಬೇಕು? 68 ಅಂತ ಬರ್ಸಿಲ್ವಾ? ಮತ್ತೆ 68 ಬರ್ಬೇಕಲ್ಲ? 64 ಎಷ್ಟಾಗುತ್ತೆ? ಯಾವುದು? 56ಕ್ಕೆ 8ಅನ್ನ ಕೂಡಿ ಎಷ್ಟಾಗುತ್ತೆ? ಹೌದಲ್ವಾ? ನೋಡಿ, ಈ ತರ ತಪ್ಪಾದ್ರೆ ಸರಿ ಮಾಡ್ಕೋಬೇಕು. 64 ಆಗುತ್ತೆ. 64ಕ್ಕೆ 4 ಕೂಡಿದಷ್ಟು ಈ ಸರಿ ಹೋದಲ್ವಾಗಾರೆ? ಸರಿ, ಮೊದಲೇ ಮಾಡ್ಕೊಳ್ಬೇಕು. ನೀವು ಕೊಟ್ಟಿರುವ ಆವೃತ್ತಿ ವಿತರಣಾ ಪಟ್ಟಿಗೆ ಆವೃತ್ತಿ ಸಂಚಿತ ಮೊತ್ತವನ್ನ ಕಂಡುಹಿಡ್ಕೋಬೇಕು, ಹೌದಲ್ವಾ? ಸರಿ, ಆವೃತ್ತಿ ಸಂಚಿತ ಮೊತ್ತವನ್ನ ಕಂಡುಹಿಡ್ಕೊಂಡ್ಮೇಲೆ ಈಗ ನೀವೇ ಮಾಡ್ಕೊಳ್ಬೇಕು, ಮಧ್ಯಾಂಕ ಯಾವ ವರ್ಗಾಂತರದಲ್ಲಿ ಬರುತ್ತೆ ಅಂತ ಕಂಡುಹಿಡ್ಕೋಬೇಕು. ಸರಿ, ಈಗ ಮಧ್ಯಾಂಕವು ಬರುವ ವರ್ಗಾಂತರ ಯಾವುದು ಅದನ್ನ ಹೇಗೆ ಕಂಡುಹಿಡ್ಕೊಳ್ಬೇಕು ಅಂತ ನೋಡೋಣ. ಈಗ ನಿಮ್ಮ ಹತ್ರ ಎಷ್ಟು ಮೌಲ್ಯಗಳಿದೆ? ಒಟ್ಟು ಮೌಲ್ಯಗಳು ಅವ್ರು ಎಷ್ಟು ಮನೆಗಳನ್ನು ಸರ್ವೆ ಮಾಡಿದ್ದಾರೆ?
68 ಹೌದಲ್ವಾ? ಅಥವಾ ನೀವು ಈ ಎಫ್ ಇರುತ್ತಲ್ವಾ, F1 ಟೋಟಲ್ ಮಾಡ್ಕೊಳ್ಳಿ, ಎಷ್ಟಾಗುತ್ತೆ ನೋಡಿ. ಇದು ಕೂಡ ಎಷ್ಟು ಬರುತ್ತೆ? 68 ಬರುತ್ತಲ್ವಾ? ಸರಿ, ಹಾಗಾದ್ರೆ 68 ನೀವೇ ಮಾಡ್ಕೊಳ್ಬೇಕು. 68 ಸರಿ ಸಂಖ್ಯೆ ಆಗುತ್ತಾ ಬೆಸ ಸಂಖ್ಯೆ ಆಗುತ್ತಾ? ಸರಿ ಸಂಖ್ಯೆ ಆಗುತ್ತಲ್ವಾ? ಸರಿ, ಸರಿ ಸಂಖ್ಯೆಯನ್ನು ಕೊಟ್ಟಾಗ ಮಧ್ಯಾಂಕ ಎಷ್ಟನೇ ಸಂಖ್ಯೆ ಆಗಿರುತ್ತೆ ಅದನ್ನ ಕಂಡುಹಿಡ್ಕೊಳ್ಬೇಕಾದ್ರೆ ನೀವು ಯಾವ ರೀತಿ ಮಾಡ್ಬೇಕು? ಅವ್ರು ಹೇಳಿದಲ್ಲ n/2 n/2 ಪ್ಲಸ್ 1 ಮಾಡ್ಬೇಕಾಗುತ್ತೆ. n/2 ಪ್ಲಸ್ 1 68 ನ ಬೈ 2 ಮಾಡಿ ಎಷ್ಟಾಯ್ತು? 34 ಪ್ಲಸ್ 1 ಅಂದ್ರೆ 35. ಹಾಗಾದ್ರೆ 35ನೇ ಸಂಖ್ಯೆ ಏನಾಗುತ್ತೆ? ಮಧ್ಯಾಂಕ ಆಗುತ್ತೆ. 35ನೇ ಸಂಖ್ಯೆ ಏನಾಗುತ್ತೆ? ಮಧ್ಯಾಂಕ ಆಗುತ್ತೆ. ಫಸ್ಟ್ ನೀವೇ ಮಾಡ್ಕೊಳ್ಬೇಕು. ಈ ಕೊಟ್ಟಿರುವ ಲೆಕ್ಕದಲ್ಲಿ ಮಧ್ಯಾಂಕ ಯಾವ ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ ಬರುತ್ತೆ ಅಂತ ನೀವೇ ಮಾಡ್ಕೊಳ್ಬೇಕಾಗುತ್ತೆ, ಗುರುತಿಸ್ಕೋಬೇಕಾಗುತ್ತೆ. ಸರ್, ಈಗ 36ನೇ ಸಂಖ್ಯೆ ಅಲ್ಲ 35ನೇ ಸಂಖ್ಯೆ ಏನಾಗುತ್ತೆ? ಮಧ್ಯಾಂಕ ಆಗುತ್ತೆ. ಈ 35ನೇ ಸಂಖ್ಯೆ ಯಾವ ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಬೇಕು. ಎಷ್ಟನೇ ಆವೃತ್ತಿ ಎಷ್ಟನೇ ಪಟ್ಟಿಯಲ್ಲಿ ಬರುತ್ತೆ ನೋಡಿ? ಎಷ್ಟನೇ ಹೇಳಿ? 35ನೇ ಸಂಖ್ಯೆ ಯಾವ ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ ಬರುತ್ತೆ? ಇಲ್ಲಿ ಬರೀ 4 ಮಾತ್ರ ಇದೆ. ಆಮೇಲೆ 9, ಆಮೇಲೆ 22, 22ರಿಂದ 23ನೇ ಸಂಖ್ಯೆಯಿಂದ 42ನೇ ಸಂಖ್ಯೆವರೆಗೆ ಬರುತ್ತೆ. ವಿಷಯ ಬರುತ್ತಲ್ವಾ? ಹಾಗಾಗಿ ಮಧ್ಯಾಂಕವು ಬರುವ ಆವೃತ್ತಿ ವಿತರಣಾ ಪಟ್ಟಿ ಯಾವ್ದಪ್ಪ ಅಂದ್ರೆ 125ರಿಂದ 145. ಸರಿ, ಮೊದಲು ನೀವೇ ಮಾಡ್ಕೊಳ್ಬೇಕು, ಮಧ್ಯಾಂಕವು ಯಾವ ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ ಬರುತ್ತೆ ಅಂತ ಮಾರ್ಕ್ ಮಾಡ್ಕೊಳ್ಬೇಕು. ಹಾಗಾದ್ರೆ ಈ ಲೆಕ್ಕದಲ್ಲಿ ಮಧ್ಯಾಂಕವು ಈ ಆವೃತ್ತಿ ಈ ವರ್ಗಾಂತರದಲ್ಲಿ ಬರುತ್ತೆ, ಹೌದಲ್ವಾ? ಸರಿ, ಇದನ್ನು ಬರ್ಕೊಂಡ್ಮೇಲೆ ನೀವೇ ಮಾಡ್ಕೊಳ್ಬೇಕು, ಆ ಲೆಕ್ಕದಲ್ಲಿರುವ ಬೆಲೆಗಳನ್ನ ಬರ್ಕೋಬೇಕಾಗುತ್ತೆ. ಸರ್, ಈಗ ನಮ್ಗೆ ಯಾವ್ಯಾವ ಬೆಲೆ ಬೇಕು ಹೇಳಿ? ಮಧ್ಯಾಂಕದ ವರ್ಗಾಂತರ ಯಾವುದು ಇದೆಯಲ್ವಾ? ಈಗ ಸರ್, ಇದರಲ್ಲಿ ಎಲ್ ಬೆಲೆ ಎಷ್ಟು ಬರುತ್ತೆ? ಕೆಳಗಿಂದ ಅಂದ್ರೆ ಮಧ್ಯಾಂಕಗಳ ವರ್ಗಾಂತರ ಅಂದ್ರೆ ಇದು ಕೆಳಗಿಂದ ಎಷ್ಟಿದೆ? 125. ಹಾಗಾದ್ರೆ 125 ಎಲ್ ಬೆಲೆ ಆಗುತ್ತೆ. ನೆಕ್ಸ್ಟ್ ಎಲ್ ಬೆಲೆ ಎಷ್ಟು? 35 ಅಲ್ಲ, ಎಷ್ಟು? 68. ಆಮೇಲೆ ಸಿಎಫ್ ಎಷ್ಟು ಬರುತ್ತೆ ನೋಡಿ? ಸಿಎಫ್ ಎಷ್ಟು? ತಪ್ಪು. 20. ಅಂದ್ರೆ ಮಧ್ಯಾಂಕಗಳ ವರ್ಗಾಂತರದ ಹಿಂದಿನ ಆವೃತ್ತಿ ಸಂಚಿತ ಮೊತ್ತ ಅಂದ್ರೆ ಸಿಎಫ್ ಎಷ್ಟಾಗುತ್ತೆ? 22. ಸಿಎಫ್ ಎಷ್ಟಾಗುತ್ತೆ? 22. ಸ್ಮಾಲ್ ಲೆಟರ್ ಭಾಗವತ್ತು ಎಷ್ಟಾಗುತ್ತೆ ನೋಡಿ? 20. ಎಷ್ಟು? 20 ಸರಿನಾ? ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ ಎಷ್ಟು? 20. ಹಾಗಾದ್ರೆ ಎಚ್ ಬೆಲೆ ಎಷ್ಟಾಯ್ತು? 20. ಎಚ್ ಬೆಲೆ ಎಷ್ಟು ನೋಡಿ? 65, 75, 85 ಎಷ್ಟು ಜಾಸ್ತಿ ಆಗಿದೆ? 30. ಇಲ್ಲಿಂದ ನಿಮ್ಗೆ ಎಷ್ಟು ಸಂಖ್ಯೆ ಇದೆಯೋ? 20 ಅಲ್ಲ, 65ರಿಂದ 75, 85 ಎಷ್ಟು ಜಾಸ್ತಿ ಆಯ್ತು? 20. ಎಷ್ಟು ಬೆಲೆ ಎಷ್ಟಾಗುತ್ತೆ? 20 ಆಗುತ್ತೆ, ಹೌದಲ್ವಾ? ಸರಿ, ಬೆಲೆಗಳು ಹಾಕೊಂಡು ಲೆಕ್ಕ ಮಾಡಿ. ಸರಿ, ಈಗ ಇದಕ್ಕೆ ಬೆಲೆಗಳು ಹಾಕೋಣ. ಬೆಲೆ ಎಷ್ಟು ಹೇಳಿ? 125. ಎಲ್ ಬೆಲೆ ಎಷ್ಟು? 68. ವೈ ಎಷ್ಟು? ಮೈನಸ್ ಸಿ ಎಫ್ ಎಷ್ಟಿದೆ? 22. ವೈ ಎಫ್ ಬೆಲೆ ಎಷ್ಟು? 20 ಇಂಟು ಎಚ್ ಬೆಲೆ ಎಷ್ಟು? 20. ಹೌದಲ್ವಾ? ಈಗ ಲೆಕ್ಕನ ಸುಲಭ ಹೋಗ್ತಾ 125 ಹಾಗೆ ಇಟ್ಕೊಳ್ಳಿ, ಪ್ಲಸ್ ಹೀಗೆ ಎಷ್ಟಾಗುತ್ತೆ? 34 ಮೈನಸ್ ಎಷ್ಟು? 22. ವೈ ಎಷ್ಟಿದೆ? 20 ಇಂಟು ಅಕ್ಕ ಎಷ್ಟಿದೆ? 20. ಹೀಗೆ ನೋಡಿ, 20 ಕ್ಯಾನ್ಸಲ್ ಆಗ್ಬಿಡ್ತೀರಿ. ಈ ಕಡೆ 125 ಪ್ಲಸ್ ಎಷ್ಟಾಗುತ್ತೆ? 12 ಆಗುತ್ತೆ. ಸರಿ, 12 ಕೂಡಿ 137 ಬಂತಲ್ವಾ? ಸರಿ, 137 ಏನಿದು? ಮಧ್ಯಾಂಕ, ಹೌದಲ್ವಾ? ಎಷ್ಟು ಬಂತ ನಮಗೆ ಆನ್ಸರ್? ಮಧ್ಯಾಂಕ 137. ನಾವು ಗೆಸ್ ಮಾಡಿದ ವರ್ಗಾಂತರದಲ್ಲೇ ಬರುತ್ತಾನೆ ಇದು. ಸರಿ, ನೋಡಿ, 125ರಿಂದ 145ವರೆಗೆ ಇಲ್ಲೇ ಬಂದ್ಬಿಡುತ್ತೆ. ನಮಗೆ ಬಂದಿದ ಆನ್ಸರ್ ಎಷ್ಟು? 137. ಸರಿ, ಅದು ಇದೇ ವರ್ಗಾಂತರದಲ್ಲಿ ಬರುತ್ತಾನೆ. ಹಾಗಾದ್ರೆ ನಾವು ಮಾಡಿದ ಲೆಕ್ಕ
ಸರಿ ಇದೆ. ಸರಿ, ಈ ರೀತಿ ನಾವು ಒಂದು ವರ್ಗಾಂತರವನ್ನ ಕೊಟ್ಟಾಗ ನಾವು ಮಧ್ಯಾಂಕವನ್ನ ಈ ಸೂತ್ರವನ್ನ ಬಳಕೆ ಮಾಡಿಕೊಂಡು ಕಂಡುಹಿಡ್ಕೋಬಹುದು. ಸರಿ, ಬರ್ಕೊಳ್ಳಿ. ಗೊತ್ತಾಗಿಲ್ಲ ಅಂದ್ರೆ ಕೇಳಿ. ಹೆಸರು ಗೊತ್ತಾಗಿದೆಯಾ? ನಿಮಗೆ ಪರೀಕ್ಷೆಗೆ ಒಂದು ಲೆಕ್ಕ 3 ಮಾರ್ಕ್ಸ್ಗೆ ಇದೇ ಇರುತ್ತೆ. ಸರಾಸರಿ, ಬಹುಲಕ, ಮಧ್ಯಾಂಕ 3 ಲೆಕ್ಕಗಳಲ್ಲಿ ಈ ಆಪ್ಷನ್ ಅನ್ನು ಕೊಟ್ಟು ಒಂದು ಲೆಕ್ಕ 3 ಮಾರ್ಕ್ಸ್ ಇರುತ್ತೆ. ಈಸಿಯಾಗಿ ನೀವು 3 ಮಾರ್ಕ್ಸ್ ಅನ್ನ ಈ ಚಾಪ್ಟರ್ ಅಲ್ಲಿ ತಗೋಬಹುದು. ಏನ್ ಪರ್ಸೆಂಟೇಜ್ ಇದೆಯೋ ಅದರಲ್ಲಿ 3 ಮಾರ್ಕ್ಸ್ ಈ ಚಾಪ್ಟರ್ ಬರುತ್ತೆ. ಮೇಲೆ ಎಕ್ಸ್ಪ್ಲೇನ್ ಮಾಡಬೇಕಲ್ಲ, ಎಲ್ಲ ಸ್ಟೆಪ್ಸ್ ಎಲ್ಲ ಇದೆ, ಅದನ್ನ ನೀಟಾಗಿ ಒಂದು ಕಡೆ ಎಕ್ಸ್ಪ್ಲೇನ್ ಮಾಡೋಣ. ಬೆಲೆಗಳು ಬರ್ಕೊಳ್ಳೋದಿದೆಯಲ್ಲ ಅದನ್ನ ಮುಂದಕ್ಕೆ ಮಾತಾಡ ಸಾಕು. ಎಲ್ ಬೆಲೆ, ಎನ್ ಬೆಲೆ, ಸಿ ಎಫ್ ಬೆಲೆಗಳೆಲ್ಲ ಬರ್ಕೊಳ್ಳೋದು ಮತ್ತೆ ಈ ಸ್ಟೆಪ್ಸ್ ಎಕ್ಸ್ಪ್ಲೇನ್ ಮಾಡ್ಬೋದು. ನೋಡಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಎನ್ ಮೇಲೆ 65 ಇರೋದ್ರಿಂದ ಮಧ್ಯಾಂಕ ಎಷ್ಟನೇ ಸಂಖ್ಯೆ ಆಗುತ್ತೆ? 35ನೇ ಸಂಖ್ಯೆ ಆಗುತ್ತೆ. 35ನೇ ಸಂಖ್ಯೆ ಅನ್ನೋದು 125ರಿಂದ 145ನೇ ವರ್ಗಾಂತರದಲ್ಲಿ ಬರುತ್ತೆ ಅಂತ ಗೊತ್ತಾಯ್ತು. ಹಾಗಾದ್ರೆ ಆ ವರ್ಗಾಂತರದಲ್ಲಿ ಮಧ್ಯಾಂಕ ಬರುತ್ತೆ ಅಂತ ನಾವೇನ್ ಮಾಡ್ಕೊಳ್ತೀವಿ? ಫಸ್ಟ್ ಮಾರ್ಕ್ ಮಾಡ್ಕೊಳ್ತೀವಿ. ಸರಿ, ಮಾರ್ಕ್ ಮಾಡ್ಕೊಂಡ್ಮೇಲೆ ಯಾವ ಬೆಲೆ ಬರ್ಕೊಂತೀವಿ ಅದನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಎಲ್ಲಂದ್ರೆ ಏನು ಫಸ್ಟ್ ಗೊತ್ತಾ? ಎಲ್ಲಂದ್ರೆ ಏನು? ಕೆಳಗೆ ಎಲ್ ಬೆಲೆ ಎಷ್ಟು? 125. ನೆಕ್ಸ್ಟ್ CF 20 ಸರ್, 22. CF ನ ಹಿಂದಿನ ಸಂಖ್ಯೆ 22. ಮಧ್ಯಾಂಕಗಳು ವರ್ಗಾಂತರದ ಹಿಂದಿನ ಆವೃತ್ತಿ ಸಂಚಿತ ಮೊತ್ತ 22. ನೆಕ್ಸ್ಟ್ F 20 ಸರ್, ಗ್ರಾಫ್ನ ಸಂಖ್ಯೆ. ನೆಕ್ಸ್ಟ್ H 20 ಸರ್, ಈ ಸಂಖ್ಯೆ ಎಷ್ಟು ಸಂಖ್ಯೆ ಗಾತ್ರ. ನೆಕ್ಸ್ಟ್ ಅದೇ ಮಧ್ಯಾಹ್ನ ಸೂತ್ರ ಹಾಕೊಂಡು ಸೂತ್ರಕ್ಕೆ ಅವಲ್ಲ ಎಲ್ಲ ಅಂದ್ರೆ 125 ಪ್ಲಸ್ ಸರ್, N 68 ಬೈ 2 ಅನ್ಕೊಂಡು ಸರ್, ಇಂಟು ಮೈನಸ್ 22 ಸರ್. ಸಿ ಸರಿ, ನೆಕ್ಸ್ಟ್ 175 ಪ್ಲಸ್ ಸರ್, 32 ಮೈನಸ್ 22 ಕ್ಯಾನ್ಸಲ್. 68 2ರಿಂದ ಭಾಗಿಸಬೇಕು. ಎಷ್ಟು ಬರುತ್ತೆ? 34. ಮೈನಸ್ ಆ ಕಡೆ ಎಷ್ಟಿದೆ? 22. 34 ಮೈನಸ್ 22 ಕೆಳಗಡೆ ಎಷ್ಟಿದೆ? 20. ಆ ಕಡೆ ಎಷ್ಟಿದೆ? 20. ಈಗ ನೆಕ್ಸ್ಟ್ ಟೈಮ್ ಏನ್ ಮಾಡಿದೀನಿ ನಾನು? 20 ಬೇರೆ ಕಡೆ ಏನು ಉಳಿತು? 34.
ಎಷ್ಟು ಬಂದಿತ್ತು ಫಸ್ಟ್ ಎಷ್ಟು ಪ್ಲಸ್ ಏನ್ ಮಾಡ್ಬೇಕು ಕೂಡ್ಬೇಕು. ಕೂಡ್ಬೇಕು 120 12 ಕೂಡಿ ಎಷ್ಟಾಯ್ತು 137 ನಾವು ಗೆಸ್ ಮಾಡಿದ್ವಲ್ಲ ಅದೇ ಬಂತ ಬೇರೆ ಕಡೆ ಬಂತು ಅಲ್ಲೇ ಬಂದಿದಲ್ವಾ ನಾವು ಏನು ಗೆಸ್ ಮಾಡಿದ್ವಿ 125 145 145 ಬರುತ್ತೆ ಅಂತ ಗೆಸ್ ಮಾಡಿದ್ವಿ ಹಾಗಾದ್ರೆ 130 ಅದೇ ಅದರಲ್ಲೇ ಬರುತ್ತೆ ಬೇರೆ ಕಡೆ ಬರುತ್ತಾ ಹಾಗಾದ್ರೆ ನಾವು ಮಾಡಲಿಕ್ಕ ಸರಿ ಇದೆ ಅಂತ ಹೇಳಿ ನಾವೇನ್ ಮಾಡಿದ್ವಿ ಈ ವರ್ಗಾಂತರಕ್ಕೆ ಆವೃತ್ತಿ ವಿತರಣಾ ಪಟ್ಟಿಗೆ ನಾವು ಮಧ್ಯಾಂಕವನ್ನ ಕಂಡುಹಿಡ್ಕೊಂಡ್ವಿ ಎಷ್ಟು ಬಂದಿದೆ ಇಲ್ಲಕ್ಕೆ ಎಷ್ಟು ಮಾರ್ಕ್ಸ್ ಬರುತ್ತೆ ಎಕ್ಸಾಮ್ ಅಲ್ಲಿ 3 ಮಾರ್ಕ್ಸ್ ಅರ್ಥ ಆಗ್ತಿದ್ಯಾ ಟೇಬಲ್ಗೆ 2 ಮಾರ್ಕ್ಸ್ ಇರುತ್ತೆ ಅದು 1.5 ಮಾರ್ಕ್ಸ್ ಇರುತ್ತೆ ಸೂತ್ರಕ್ಕೆ ಅರ್ಧ ಮಾರ್ಕ್ಸ್ ಮಿಕ್ಕಿದೆಲ್ಲ ಸ್ಟಿಕ್ ಮಾಡಿದ್ರೆ 1.5 ಮಾರ್ಕ್ಸ್ ಅಥವಾ 1 ಮಾರ್ಕ್ಸ್ ಆಗುತ್ತೆ ಅಲ್ಲಿ ಟೋಟಲ್ ಎಷ್ಟು ಮಾರ್ಕ್ಸ್ ಇರುತ್ತೆ ಇದು 3 ಮಾರ್ಕ್ಸ್ ಬರುತ್ತೆ ನೀವು ಕಡ್ಡಾಯವಾಗಿ ಈಸಿಯಾಗಿ 3 ಮಾರ್ಕ್ಸ್ ಅನ್ನ ತಗೋಬಹುದು ಹೌದಲ್ವಾ ಸರಿ ವರ್ಕ್ ಮಾಡಿ ನೋಡಿ ಇದೇ ಲೆಕ್ಕಕ್ಕೆ ನೀವೇ ಮಾಡ್ಕೊಂಡ್ಬರೋದಕ್ಕೆ ಹೋಮ್ವರ್ಕ್ ಆಗಿ ಈಗ ಇದೇ ಲೆಕ್ಕ ಸ್ವಲ್ಪ ಬದಲಾವಣೆ ಮಾಡ್ತೀವಿ ನಾನು ಈ ಬೆಲೆಗಳನ್ನ ಸ್ವಲ್ಪ ಚೇಂಜ್ ಮಾಡ್ತೀನಿ 20 18 ಮಾಡ್ತೀನಿ ಎಷ್ಟು ಕಡಿಮೆ ಆಯ್ತು 2 ಕಡಿಮೆ ಆಯ್ತು ಎಷ್ಟು 5 ಇರೋದನ್ನ ಮತ್ತೆ ಒಂದು 3 ಮಾಡ್ತೀನಿ ಎಷ್ಟು ಕಡಿಮೆ ಆಯ್ತು ಟೋಟಲ್ ಸಂಖ್ಯೆ ಎಷ್ಟಾಯ್ತು ಈಗ 65 ಇರೋದು 64 ಹೌದಲ್ವಾ ಈ ಲೆಕ್ಕಕ್ಕೆ ಮತ್ತೆ ಅಂಕ ಮಾಡ್ಕೊಂಡು ಇನ್ನೊಂದು ಹೊಸ ಲೆಕ್ಕ ಹೌದಲ್ವಾ ಬುಕ್ಕಲ್ಲಿ ಇರೋದೇ ಲೆಕ್ಕ ಅಂತ ನನಗೆ ಅನ್ಕೋಬಿಡಿ ನೀವು ಏನ್ ಲೆಕ್ಕ ಹಾಕೊಂಡ್ರು ಕೂಡ ಅದಕ್ಕೆ ಆನ್ಸರ್ ಬಂದೇ ಬರುತ್ತೆ ಅಲ್ವಾ ಎಕ್ಸಾಮ್ ಹಂಗೆ ಕೊಡೋದು ನಿಮಗೆ ಅವರೇ ಸ್ವಂತವಾಗಿ ಹಾಕ್ಬಿಟ್ಟು ಏನ್ ಮಾಡ್ತಾರೆ ನಿಮಗೆ ಲೆಕ್ಕ ಕೊಟ್ಟಾಗ ನೀವು ಮತ್ತೆ ಮಾಡಿಸಿಲ್ಲ ಅಂತ ಹೇಳೋಂಗಿಲ್ಲ ಮಾಡ್ಬೇಕಾಗುತ್ತೆ ಅರ್ಥ ಇದೆಯಾ ಸರಿ ಈ ಲೆಕ್ಕ ಮಾಡ್ಕೊಂಡು ಕಡಿಮೆ ಮಾಡ್ಕೊಂಡು